ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಖಾಸಗಿ ಕಾಲೇಜಿನಲ್ಲಿ 4ನೇ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಸೋಫಿಯಾ ದಮನಿ ಶವ ಪತ್ತೆಯಾಗಿದೆ. ಮುಂಬೈ ಮೂಲದ ಸೋಫಿಯಾ ದಮನಿ ಮೃತ ದುರ್ದೈವಿಯಾಗಿದ್ದಾಳೆ. ಹಾಸ್ಟೆಲ್ನ ತನ್ನ ಕೋಣೆಯ ಬೆಡ್ ಮೇಲೆ ಶವ ಪತ್ತೆಯಾಗಿದೆ. ಕೊತ್ತನೂರಿನ ಕೆ ನಾರಾಯಣಪುರ ಬಳಿಯ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಈಕೆ ಕಳೆದ 1 ವರ್ಷದಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದ ವಿದ್ಯಾರ್ಥಿನಿ. ಕೊತ್ತನೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಪೋಷಕರ ಆಗಮನಕ್ಕಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹಾಗೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹ ಅಂಬೇಡ್ಕರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಾನು ಕಾಲೇಜ್ಗೆ ಬರೋದಿಲ್ಲ ಅಂತ ಹಾಸ್ಟೆಲ್ನಲ್ಲೇ ಸೋಫಿಯಾ ಇದ್ಲು ಅನ್ನುವಂಥದ್ದು ಕೊನೆಯ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಬೆಂಗಳೂರಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಖಾಸಗಿ ಕಾಲೇಜಿನಲ್ಲಿ 4ನೇ ಸೆಮಿಸ್ಟರ್ನಲ್ಲಿ ಪತ್ರಿಕೋದ್ಯಮ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಈಕೆ. ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಸೋಫಿಯಾ ದಮನಿ ಶವ ಪತ್ತೆಯಾಗಿದೆ. ಈಕೆಯ ಸಾವು ಹೇಗಾಯಿತು ಅನ್ನೋದು ಸದ್ಯದ ಒಂದು ಪ್ರಶ್ನೆ ಆಗಿದೆ. ಮುಂಬೈ ಮೂಲದ ಸೋಫಿಯಾ ದಮನಿ ಮೃತ ದುರ್ದೈವಿ. ಹಾಸ್ಟೆಲ್ನ ತನ್ನ ಕೋಣೆಯ ಬೆಡ್ ಮೇಲೆ ಮಲಗಿರುವ ರೀತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್ ಪಡ್ಕೋಣೆ. ದತ್ತರಾಜ್, ಘಟನೆ ಹಿನ್ನೆಲೆ ಏನು? ಆಕೆಯ ಜೊತೆ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಯರಿಂದ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಹೇಗೆ ಅಂಕಿತಾ, ಏನಂತಂದ್ರೆ ಸೋಫಿಯಾ ದಮನಿ ಏನಿದ್ದಾಳೆ ಅವಳು ಮುಂಬೈ ಮೂಲದವಳಾಗಿದ್ದಾಳೆ. ಕಳೆದ 2 ವರ್ಷದ ಹಿಂದೆ ಬೆಂಗಳೂರಿಗೆ ಬರ್ತಾಳೆ. ಅದೇ ರೀತಿಯಾಗಿ ಒಂದು ಹಾಸ್ಟೆಲ್ ನಲ್ಲೂ ಕೂಡ ಅವಳು ತಂಗ್ತಾಳೆ. ಈಗ ಕಳೆದ 2-3 ದಿನಗಳ ಹಿಂದೆ ಯಾವುದೋ ಒಂದು ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆನೂ ಕೂಡ ಗಲಾಟೆ ನಡೆದಿತ್ತು. ಆ ಕಾರಣಕ್ಕೋಸ್ಕರ ಪ್ರೀತಿಸಿದ ಹುಡುಗ ಗಲಾಟೆ ಮಾಡ್ದ ಅಥವಾ ಪ್ರೀತಿಯನ್ನ ನಿರಾಕರಿಸಿದ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರ ನಡುವೆನೂ ಕೂಡ ಗಲಾಟೆ ನಡೆದು ಡಿಪ್ರೆಷನ್ಗೆ ಹೋಗಿದ್ರು. ಅದಾದ ಬಳಿಕ ತನ್ನ ಸ್ನೇಹಿತರ ಬಳಿಯೂ ಕೂಡ ಈ ವಿಚಾರ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಆಡಿದ್ರು. ಅದಾದ ಬಳಿಕ ಈ ರೀತಿಯಾಗಿ ಡಿಪ್ರೆಷನ್ಗೆ ಹೋದಂತಹ ಸೋಫಿಯಾ ನಂತರದಲ್ಲಿ ಮೊನ್ನೆ ತಡರಾತ್ರಿ ಊಟಕ್ಕೂ ಕೂಡ ಬಂದಿರೋದಿಲ್ಲ. ಈ ಸಂದರ್ಭದಲ್ಲಿ ತನ್ನ ಸ್ನೇಹಿತರನ್ನೆಲ್ಲ ಊಟಕ್ಕೆ ಕಳಿಸಿ ನಂತರದಲ್ಲಿ ತಡರಾತ್ರಿ ಮನೆಯಲ್ಲೇ ಒಂದು ಟ್ಯಾಬ್ಲೆಟ್ ಗಳನ್ನ ಪಡೆದು ಅಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಇದು ಮೇಲ್ನೋಟಕ್ಕೆ ಮಾತ್ರ ತಿಳಿದು ಬರ್ತಾ ಇರೋದು. ಆದ್ರೆ ಇಲ್ಲಿ ಪ್ರಮುಖವಾದಂತಹ ಕಾರಣ ಏನು, ಈ ಸಾವಿನ ಹಿಂದಿರುವಂತಹ ಅಸಲಿಯತ್ತೆ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ತಿಳಿದು ಬರಬೇಕಾಗಿದೆ. ಅಂಕಿತಾ, ಇನ್ನು ಪೋಷಕರು ಆಗಮಿಸಿದ್ದಾರೆ. ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣದ ಬಗ್ಗೆ? ಇಲ್ಲಿ ಪೊಲೀಸ್ನವರು ಮೇಲ್ನೋಟಕ್ಕೆ ಹೇಳೋ ಪ್ರಕಾರ ಕಾಲ್ ಡೀಟೇಲ್ಸ್ ನಲ್ಲಿ ಇನ್ನೊಂದು ಹುಡುಗನ ನಂಬರ್ ಅಂದ್ರೆ ಪ್ರೀತಿಸ್ತಿದ್ದಂತ ಹುಡುಗನ ನಂಬರ್ ಕೂಡ ಅಲ್ಲಿತ್ತು. ಆ ಕಾರಣಕ್ಕೋಸ್ಕರ ಪ್ರೀತಿಯ ವಿಚಾರಕ್ಕೆ ಮನನೊಂದು ಈ ರೀತಿಯಾಗಿ ಸೋಫಿಯಾ ಆತ್ಮಹತ್ಯೆ ಮಾಡ್ಕೊಂಡಿರ್ಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ಇಲ್ಲಿ ಏನಾಯ್ತು ಅನ್ನೋದನ್ನ ತಿಳಿಬೇಕಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ಆ ವ್ಯಕ್ತಿನೇ ಬಂದು ಕೊಲೆ ಮಾಡಿದ್ನ ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಮನೆಯವರ ಜೊತೆ ಪೋಷಕರ ಜೊತೆ ಗಲಾಟೆ ಮಾಡ್ಕೊಂಡು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬಹುದಾ ಅನ್ನೋದು ಮುಂದಿನ ದಿನಗಳಲ್ಲಿ ತನಿಖೆಯ ನಂತರ ಬೆಳಕಿಗೆ ಬರಬೇಕಾಗಿದೆ. ಓಕೆ, ಧನ್ಯವಾದ ದತ್ತರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.